ಏ ಮಗ ಇದು ಬಿಚ್ಚದ್ ನೋಡು. ಏಯ್ ಬಿಚ್ಚದ್ ನೋಡಿ ಅಂದ. ಹಿಂದ ಅದು ಬಿಚ್ಚದ್ ನೋಡಲ್ಲಿ ನೋಡಲ್ಲಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲ ನಿನ್ನೆ ಎಲ್ಲ ಸರ್ವಿಸ್ ಮುಗಿದಾಯಿತು. ರೈಡಿಂಗ್ ಗೇರ್ಸು ಎಲ್ಲ DSC ಕಂಪ್ನಿ ತೊಗೊಂಡೆ. ಇವಾಗ ಆಫ್ ಟು ಕೇರಳ. ಇದೇನು ಗುರು ಇಲ್ಲೂ ಟೋಲ್ ಇರುತ್ತಾ? ಹಂಗೆ ಇವೆಲ್ಲ ಕೇಳೋದು, ಇಲ್ಲೆಲ್ಲ ಲೇಟೇ ಆಗೋದು. ಸುಮ್ಮನೆ ಹೋಗ್ತಾ ಇರ್ಬೇಕು ಇಲ್ಲಿ. ಯಪ್ಪ ಈ ಥರ ಟ್ರಾಫಿಕ್ ಇದೆ. 100 ಕಿಲೋಮೀಟರ್ ಹಿಂಗೆ ಹೋಗ್ಬೇಕು ಇವಾಗ. ನೋಡೋಣ ಎಲ್ಲೆಲ್ಲಿ ಜಾಗ ಸಿಗುತ್ತಾ ಹೋಗ್ಬಿಡೋಣ ಬೇಗ. ಹೋಗ್ಬಿಡೋಣ ನಾವು. ಬೇಡ ಅಪ್ಪ, ಯಾರಾದರೂ ಟ್ರಕ್ ನಡುವೆ ಸಿಕ್ಬಿದ್ಬಿಟ್ರೆ ಆಮೇಲೆ ಕಷ್ಟ. ಹೋಗೋಣವೋ ಬೇಡವೋ? ಪೂರ್ತಿ ಟ್ರಕ್ಗಳೇ ಇದ್ದಾವೆ. ತುಂಬ ಭಯ ಆಗ್ತದೆ ಆ್ಯಕ್ಚುಲಿ. ಹೋಗ್ಬಿಡೋಣ, ನಮ್ಮನ್ನು ಏನಾಗುತ್ತೋ ಆಗಲಿ. ಅಪ್ಪ ಭಯ ಅಂತೂ ಆಗ್ತಾಯಿದೆ. ಈ ಗ್ಯಾಪ್ಗಳು ತುಂಬ ಚಿಕ್ಕದಿದ್ದಾವೆ ಆ್ಯಕ್ಚುಲಿ. ಸ್ವಲ್ಪ ಬೈಕ್ ಹೋಗೋಷ್ಟು ದಾರಿ ಇದ್ದರೂ ಹೋಗ್ಬೋದು. ನಮ್ಮನ್ನು ಇಷ್ಟು ಉದ್ದ ಇದೆ, ಸುಮ್ಮನೆ ಭಯ. ಏನಾಗ ಗುರು ಬೇಕಿವಲ್ಲ. ಓಮ್ ಶೇಟ್, ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಗುರು. ಈ ಥರದ್ದು ನೋಡಿದ್ಮೇಲೆ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಟ್ರಾಫಿಕ್ ಮಾತ್ರ ಅಯ್ಯಪ್ಪ ಇನ್ನೊಬ್ಬ ಮಾರಿದಾರಂಗೆ ಟ್ರಾಫಿಕ್ ಇದು. ಅಂತೂ ಇಂತೂ ಬೆಂಗಳೂರು
ಬೆಂಗಳೂರು ಪಾರ್ ಆದ್ವಿ. ಇವಾಗ ಫ್ರೀಯಾಗಿ ಹೋಗೋಣ. ಬೆಂಗಳೂರು ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಷ್ಟು ಮಜಾ ಬರುತ್ತೆ ರೈಡಿಂಗ್ ಮಾಡೋಕ್ಕೆ. ಸಾಕು ಗುರು ಸಾಕು. ಟಯರ್ದೊಂದೇ ಪ್ರಾಬ್ಲಮ್ ಇವಾಗ. ಟಯರ್ ಸ್ಲಿಪ್ ಹೊಡಿಬಾರ್ದು. ಟಯರು ಸೌದೋಗಿದೆ, ಅದರದ್ದೇ ಸ್ವಲ್ಪ ಭಯ ಅಂದರೆ ಅದರದ್ದೊಂದೇ. ಇವಾಗ ಹೆಂಗಿದ್ದು ಕೇರಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಬಂದು ಮತ್ತೆ ಟಯರ್ ಚೇಂಜ್ ಮಾಡಿಸ್ಬಿಡ್ತೀನಿ, ಯಾಕಂದರೆ ಅಲ್ಲಿವರೆಗೂ ಪೂರ್ತಿ ಕಂಪ್ಲೀಟಾಗಿ ಯೂಸ್ ಆಗಿರುತ್ತೆ ಅದು. ಸುಮ್ಮನೆ ಹೋಗೋರು 10,000 ರೂಪಾಯಿಗೆ ಒಂದು ಟಯರ್ಗೋರು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಪೂರ್ತಿ ಸೌಸ್ಬಿಟ್ಟು ಕೊಡೋಣ. ಹೆಂಗಿದ್ರು ಹೊಸದಾಗ್ತೀವಿ, ಇನ್ನೂ 1-2 ಸಾವಿರ ಕಿಲೋಮೀಟರ್ ಹೋಗುತ್ತೆ ಟಯರು, ನಡೆಯುತ್ತೆ ಯೂಸ್ ಮಾಡಿಕೊಂಡ್ರೆ. ಸೊ ಅದಕ್ಕೆ ಕೇರಳ ಟ್ರಿಪ್ ಮುಗಿಸ್ಕೊಂಡೆ ನ್ಯೂ ಟಯರ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ. ಸ್ವಲ್ಪ ಗೇರ್ಸ್ ಪರ್ಚೇಸ್ ಮಾಡಿದ್ಮೇಲೆ ರೈಡಿಂಗ್ ಮಾಡೋಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿನೇ ಬರ್ತಾಯಿದೆ. ಇದೇನು ಕಾನ್ಫಿಡೆನ್ಸು ಇಲ್ಲ ಓವರ್ ಕಾನ್ಫಿಡೆನ್ಸು ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಆದರೆ ಸಖತ್ ಫೀಲ್ ಕೊಡುತ್ತೆ. ವರ್ತಿಟ್ ಗುರು, ವರ್ತಿಟ್ಟು. 33 ಸಾವಿರ ಬಿದ್ದಿದೆ ಪೂರ್ತಿ ಸೆಟ್ಟು. ಅಂದರೆ ಇದು ನಾನು ಡಿ ಎಸ್ ಜಿಲೇ ಹ್ಯಾಂಡ್ ಗ್ಲೌಸ್ ತೊಗೊಳ್ತಾ ಇದ್ದೆ. ಅದು ಸ್ವಲ್ಪ ನನಗೆ ಏನೋ ಕರೆಕ್ಟಾಗಿ ಫೀಲ್ ಕೊಡಲಿಲ್ಲ, ಅದಕ್ಕೆ ಅದನ್ನ ಬಿಟ್ಟು ರೈನಾ ಕಂಪ್ನಿ ತೊಗೊಂಡಿರೋದು. ರೈಡಾ ವಿತ್ ಶೂಸು ಯಾವುದೋ ತುಂಬ ದೊಡ್ಡ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಸೇಫ್ಟಿ ಇದನ್ನೂ ಇರುತ್ತೆ, ಸ್ವಲ್ಪ ಜಾಸ್ತಿ ಇರೋದನ್ನು ಬೇರೆ ನೋಡಿದೆ. ಬಟ್ ನನಗೆ ಕಾಲಲ್ಲಿ ಕಂಫರ್ಟೇಬಲಿ ರೈಡ್ ಮಾಡೋಕ್ಕಾಗಲ್ಲ ಅದು. ಅದಕ್ಕೆ ಇದು ಚೆನ್ನಾಗಿದೆ, ಇದು ಶೂ ಕಂಫರ್ಟೇಬಲ್ ಇದೆ. ಇದು ಜಾಕೆಟು ಪ್ಯಾಂಟ್ ಅಂತೂ DSG ಲೆವೆಲ್ 2 ಆರ್ಮರು. ನಾನು ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬೆಂಗಳೂರು ಇದು ಏನು ಟ್ರಾಫಿಕ್ ಇರುತ್ತಲ್ಲ, 100 ಕಿಲೋಮೀಟ್ರ್ ಏಕ ಇರುತ್ತೆ. ಇದು ರೋಡ್ ಮುಗಿಸ್ಬಿಟ್ಟೆ ಹೊರಗೆ ಹೋಗಿ ಎಷ್ಟೊತ್ತೇ ಆಗಲಿ ಅದು ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಯಾಕಂದರೆ ಇದೊಂದು ಇದೇನು ಟ್ರಾಫಿಕ್ ಒಳಗಡೆ ನನ್ನ ತಲೆನೋವು ಗುರು. ಯಾವಾಗ ಹೊರಗೆ ಹೋಗ್ತೀನಿ, ಯಾವಾಗ ಫ್ರೀ ಮೈಂಡೆಡ್ ಆಗಿರ್ತೀನಿ, ಅದೊಂದು ನನಗೆ ಬೇಕಾಗಿರೋದು. ಇವಾಗ ಬ್ರೇಕ್ಫಾಸ್ಟು ಊಟ ಎಲ್ಲ ಹೊರಗಡೆ ಹೋಗಿ ನೋಡ್ಕೊತೀನಿ. ಫಸ್ಟು ಬೆಂಗ್ಳೂರು ದಾಟ್ತೀನಿ, ತಲೆ ಚಿಟ್ಟಿಡ್ದೋಗಿದೆ ನನಗೆ 2 ದಿವಸ.
ಬ್ರೇಕ್ಗಳು ಸಖತ್ತಾಗಿ ವರ್ಕ್ ಆಗ್ತಾ ಇದ್ದಾವೆ ಫುಲ್ಲಿ. ಹೆಂಗಂದ್ರೆ ಬೈಕು ಬರುವಾಗ ಬೈಕು ಪೂರ್ತಿ ಹೆಂಗಂದ್ರೆ ಹೊರಗಡೆಯಿಂದ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ಒಳಗಡೆಯಿಂದ ಪೂರ್ತಿ ಎಲ್ಲ ಹಾಳಾಗ್ಬಿಟ್ಟಿತ್ತು ಬೈಕು. ಇವಾಗ ಮಾತ್ರ ಫುಲ್ಲಿ ಲೋಡೆಡ್ ಗಂತರ ಆಗ್ಬಿಟ್ಟಿದೆ. ಇವಾಗ ಫೀಲಿಂಗ್ ಮಾತ್ರ ಏನು ನೆಕ್ಸ್ಟ್ ಹೇಳೋಕ್ಕಾಗಲ್ಲ, ಎಲ್ಲ ಪೂರ್ತಿ ಸೆಟ್ ಆಗಿಬಿಟ್ಟಿದ್ದೇನಲ್ವಾ ಇವಾಗ. ಜಾಕೆಟು ಎಲ್ಲ ರೈಡಿಂಗ್ ಗೇರ್ಸ್ ತೊಗೊಂಡ್ಬಿಟ್ಟು ಬೈಕು ಸಖತ್ತಾಗ್ಬಿಟ್ಟಿದೆ. ಇನ್ನು ಹೇಳೋದು ಕೇಳೋದಿಲ್ಲ, ಸುಮ್ಮನೆ ಆರ್ಸೋದು ಗಾಡಿ. ಗೂಳಿ ನುಗ್ದಂಗೆ ನುಗ್ಗುತ್ತೆ. ಇವಾಗ ಗೂಳಿ ಅಲ್ಲ, ಚಿರತೆ ನುಗ್ದಂಗೆ ನುಗ್ಗುತ್ತೆ.